ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಏನರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಆರ್ಡಿನೋ ಯೂನೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆರ್ಡಿನೋ ಯೂನೋ ಅಂದರೆ ಏನು, ಇದರಲ್ಲಿ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಮಾಡ್ಬೋದು ಮತ್ತು ಇದ್ರ ಬೇಸಿಕ್ಸ್ ತಿಳ್ಕೊತಾ ಇದ್ದೀವಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಆರ್ಡಿನೋ ಯೂನೋ ಅಂದರೆ ಏನು ಅಂತ ಹೇಳ್ಬೇಕಂದ್ರೆ, ಆರ್ಡಿನೋ ಯೂನೋ ಬಂದು ಓಪನ್ ಸೋರ್ಸ್ ಮೈಕ್ರೋ ಕಂಟ್ರೋಲರ್. ಇದು ಓಪನ್ ಸೋರ್ಸ್ ಪ್ರಾಜೆಕ್ಟ್ ಕೂಡ. ಯಾರು ಬೇಕಾದರೂ ಈ ಆರ್ಡಿನೋ ಯೂನೋ ಯೂಸ್ ಮಾಡಿ ಹಲವಾರು ಪ್ರಾಜೆಕ್ಟ್ಗಳ್ನ ನೀವೇ ತಯಾರು ಮಾಡ್ಬೋದು. ಇದರಲ್ಲಿ ಹಲವಾರು ಟೈಪ್ಸ್ನ ಆರ್ಡಿನೋಗಳು ಇದ್ದಾವೆ. ಇದು ಬಂದು ಆರ್ಡಿನೋ ಯೂನೋ ಅಷ್ಟೇ. ಟೈಪ್ಸ್ ಹೇಳ್ಬೇಕಂದ್ರೆ ಆರ್ಡಿನೋ ಯೂನೋ, ಆರ್ಡಿನೋ ನ್ಯಾನೋ, ಆರ್ಡಿನೋ ಮೈಕ್ರೋ, ಆರ್ಡಿನೋ ಡಿಯೋ, ಆರ್ಡಿನೋ ಬ್ಲೂಟೂತ್, ಇನ್ನು ಹಲವಾರು ಆರ್ಡಿನೋ ಟೈಪ್ಸ್ ಇದ್ದಾವೆ. ಇದನ್ನ ಡೆವಲಪ್ ಮಾಡಿರೋದು ಬಂದು ಆರ್ಡಿನೋ CC ಅಂತ ಹೇಳಿ ಡೆವಲಪ್ ಮಾಡಿರೋದು. ನೋಡ್ತಾ ಇರ್ಬೋದು, ಇದು ನಾನು ಮಾಡಿರೋಂಥ ಒಂದು ಪ್ರಾಜೆಕ್ಟು ಆರ್ಡಿನೋ ಯೂನೋ ಯೂಸ್ ಮಾಡಿ. ಫಸ್ಟು ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿ ತೋರಿಸ್ಬಿಡ್ತೀನಿ. ನೋಡ್ಬೋದು, ಹಿಂದೆ ಒಂದು ಪವರ್ ಬ್ಯಾಂಕ್ ಹಾಕಿದ್ದೀನಿ. ಇವಾಗ ಆನ್ ಮಾಡಿದ್ದೀನಿ. ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಪ್ರಾಜೆಕ್ಟ್ ಮಾಡಿರೋದು ನಾನು. ಮತ್ತು ಬ್ಲೈಂಡ್ ಸ್ಟಿಕ್ಕಿಗೆ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಈಗ ನಾನು ಒಂದು ಆಬ್ಜೆಕ್ಟ್ ನನ್ನ ಕೈ ಮುಂದಕ್ಕೆ ಇಟ್ಟಿದ ತಕ್ಷಣ ಇದು ಸೆನ್ಸರು ಸೆನ್ಸ್ ಮಾಡಿ ಇಲ್ಲಿ ಲೈಟ್ ಕೂಡ ಬರುತ್ತೆ. ಇಲ್ಲಿ ಬಜರ್ ಇದೆ, ಆ ಬಜರಲ್ಲಿ ಸೌಂಡ್ ಬರುತ್ತೆ. ನೋಡ್ತಾ ಇರ್ಬೋದು, ಹೊರಗಡೆ ನೋಡ್ತಾ ಇರ್ಬೋದು, ಇದೇ ಆರ್ಡಿನೋ ಯೂನೋ. ಆಗಲೇ ಹೇಳ್ದಂಗೆ ಇದು ಮೈಕ್ರೋ ಕಂಟ್ರೋಲರ್, ಫುಲ್ ಸಿಸ್ಟಮ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಇದನ್ನ ಯೂಸ್ ಮಾಡಿ ನೀವು ಕೂಡ ಈ ಥರ ಹಲವಾರು ಪ್ರಾಜೆಕ್ಟ್ಗಳನ್ನ ಮಾಡ್ಬೋದು. ಕಾರ್ಸ್ ಮಾಡ್ಬೋದು, ರೋಬೋಟ್ಸ್ ಮಾಡ್ಬೋದು, ಇನ್ನೂ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಇದನ್ನ ಯೂಸ್ ಮಾಡಿ ಮಾಡ್ಬೋದು. ಇದು ಒಂದು ಬೇಸಿಕ್ಕು. ನೋಡ್ತಾ ಇರ್ಬೋದು, ನನ್ನ ಹತ್ರ ಇರೋದು ಕಾಪಿಡ್ ವರ್ಷನ್ 500 ಒಳಗಡೆನೇ ಬರುತ್ತೆ. ಒರಿಜಿನಲ್ ಬೇಕಂದರೆ 3000 ಆಗುತ್ತೆ. ಎರಡು ಸೇಮ್ ಕೆಲಸ ಮಾಡ್ತವೆ. ನೋಡ್ತಾ ಇರ್ಬೋದು, ಈ ಚಿಕ್ಕ ಡಿವೈಸ್ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಒಂದು ಕೋಡಿಂದ ಇದು ಕೆಲಸ ಮಾಡುತ್ತೆ. ನನ್ನ ಪ್ರಾಜೆಕ್ಟ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಬನ್ನಿ ಇವಾಗ ಆರ್ಡಿನೋ ಯೂನೋದಲ್ಲಿ ಯಾವ್ಯಾವ ಪಿನ್ಸ್ ಇದ್ದಾವೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಈ ಜಿ ಎನ್ ಡಿ ಪಿನ್ನಿಂದ ಈ ಲಾಸ್ಟ್ವರೆಗೂ ಇವು ಬಂದು ಡಿಜಿಟಲ್ ಪಿನ್ಸ್ ಅಂತ ಹೇಳಿ. ಡಿಜಿಟಲ್ ಪಿನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಕನೆಕ್ಟ್ ಔಟ್ಪುಟ್ ಕನೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಆಗುತ್ತೆ. LED LCD ರಿಲೇ ಆ ಥರ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇವು. ನೀವು ಈ ರೆಡ್ ಬಟನ್ ನೋಡ್ತಾ ಇರ್ಬೋದು, ಇದು ಬಂದು ರೀಸೆಟ್ ಬಟನ್. ಈ ರೀಸೆಟ್ ಬಟನ್ ಏನಕ್ಕೆ ಅಂದರೆ, ನೀವು ಪ್ರೋಗ್ರಾಮ್ನ ಅಪ್ಲೋಡ್ ಮಾಡಿರ್ತೀರಾ, ಪ್ರೋಗ್ರಾಮ್ನ ಚೇಂಜ್ ಮಾಡಬೇಕಂದ್ರೆ ಈ ರೀಸೆಟ್ ಬಟನ್ ಒತ್ತಿದ್ರೆ ಪ್ರೋಗ್ರಾಮ್ ಚೇಂಜ್ ಆಗುತ್ತೆ. ಹೊಸ ಆರ್ಡಿನೋ ಯೂನೋ ಯಾವ ಥರ ಇರುತ್ತೋ ಆ ಥರ ಆಗುತ್ತೆ. ಈ 4 ಪಿನ್ಸ್ ನೋಡ್ತಾ ಇರ್ಬೋದು, ಈ ಪಿನ್ಗಳು ಬಂದು ಪವರ್ ಸಪೋರ್ಟಿಗೋಸ್ಕರ ಇರೋದು. ಫಾರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕಾಂಪೊನೆಂಟ್ಸ್, ಇನ್ಪುಟ್ ಮತ್ತು ಔಟ್ಪುಟ್ ಕಾಂಪೊನೆಂಟ್ಸ್ಗೆ ಪವರ್ ಸಪ್ಲೈ ಮಾಡೋದಕ್ಕೋಸ್ಕರ. ಇವು ಬಂದು ಅನಲಾಗ್ ಪಿನ್ಸು. ಅನಲಾಗ್ ಪಿನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸೆನ್ಸರ್ಸು ಆ ಥರ ಕನೆಕ್ಟ್ ಮಾಡೋದಕ್ಕೆ ಅನಲಾಗ್ ಪಿನ್ಸ್ ಯೂಸ್ ಆಗುತ್ತೆ. ನೀವು ಇದನ್ನು ನೋಡ್ತಾ ಇರ್ಬೋದು, ಇದು ಬಂದು ಪವರ್ ಜಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಪವರ್ ಕೊಡೋದಕ್ಕೋಸ್ಕರ ಆರ್ಡಿನೋ ಯೂನೋಗೆ ಯೂಸ್ ಆಗುತ್ತೆ. ಇದು ಬಂದು USB ಪೋರ್ಟು, ಇದು ಪ್ರೋಗ್ರಾಮ್ನ ಅಪ್ಲೋಡ್ ಮಾಡೋದಕ್ಕೋಸ್ಕರ ಯೂಸ್ ಆಗುತ್ತೆ. ಇದು ಇರ್ಬೋದು ಈ ವೈರು, ಇದ್ರ ಜೊತೆಗೆ ಇದು ಕೂಡ ಬರುತ್ತೆ. ಇದನ್ನು ಯೂಸ್ ಮಾಡಿ ನೀವು ಪ್ರೋಗ್ರಾಮ್ನ ಅಪ್ಲೋಡ್ ಮಾಡ್ಬೋದು. ನೀವು ಈ ಪಿನ್ಸ್ ನೋಡ್ತಾ ಇರ್ಬೋದು, ಇದು ಬಂದು ಸರ್ಕಲ್ ಸೀರಿಯಲ್ಸ್ ಅಂತ ಹೇಳಿ. ಇದನ್ನ ನೋಡ್ತಾ ಇರ್ಬೋದು, ಇದು ಬಂದು ವೋಲ್ಟೇಜ್ ರೆಗ್ಯುಲೇಟರ್. ಇದನ್ನ ನೋಡ್ತಾ ಇರ್ಬೋದು, ಇದು ಆಟೋ ಮೆಗಾ 328P ಅಂತ ಹೇಳಿ. ಇದು ಬಂದು ಕ್ರಿಸ್ಟಲ್ ಆಕ್ಸಿಲೇಟರ್ ಅಂತ ಹೇಳಿ. ನೋಡಿದ್ರಲ್ಲ, ಈ ಪಿನ್ಸ್ನ ಯಾವ್ಯಾವುದು ಎಲ್ಲೆಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಕ್ಲೀನಾಗಿ ತಿಳ್ಕೊಂಡ್ರೆ ನೀವು ಪ್ರಾಜೆಕ್ಟ್ನ ನೀವೇ ಈಸಿಯಾಗಿ ರೆಡಿ ಮಾಡ್ಬೋದು. ಜಂಪರ್ ವೈರ್ ಅಂತ ಹೇಳಿ ಸಿಗ್ತವೆ, ಅದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಜಂಪರ್ ವೈರ್ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇವೇ ಜಂಪರ್ ವೈರ್ಸು. ಇದ್ರದ್ದೊಂದು ಸೆಟ್ ಬರುತ್ತೆ, ಅದು ಫುಲ್ ತಗೋಬೇಕಾಗುತ್ತೆ. ನೀವು ಈ ಜಂಪರ್ ವೈರ್ನ ನೀವು ಈ ಥರ ಈ ಪಿನ್ಗಳಿಗೆ ಕನೆಕ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು. ಅದರಲ್ಲ ವಿವರ್ಸ್, ಇದ್ರ ಪಿನ್ಗಳ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನಾನು ಮಾಡಿರೋ ಥರ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಆ ವಿಡಿಯೋ ಕೂಡ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಚಾನಲಲ್ಲಿ ಯಾವುದೇ ಲಾಗ್ ಬಂದಿಲ್ಲ. ನೆಕ್ಸ್ಟ್ ಅಥವಾ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಲಾಗ್ ಕೂಡ ಮಾಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ.
ಐ ಹೋಪ್ ನೀವು ಇದರಿಂದ ಸ್ವಲ್ಪ ನಾಲೆಡ್ಜ್ ಏನಾದರೂ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.